ಕಾಂಗ್ರೆಸ್ ಸರ್ಕಾರ ನಿರುದ್ಯೋಗಿಗಳ ವಿರೋಧಿ ಸರ್ಕಾರ. ಸಿದ್ದರಾಮಯ್ಯ ಅವರ ಸರ್ಕಾರ ನಿರುದ್ಯೋಗಿಗಳ ವಿರೋಧಿ. ಸರ್ಕಾರದ 40,000 ಹುದ್ದೆ ಭರ್ತಿ ಹೇಳಿಕೆ ಸುಳ್ಳದು. ಮೀಸಲಾತಿ ಹೆಚ್ಚಳ ಉಳಿಸಿಕೊಳ್ಳುವಲ್ಲಿ ವಿಫಲ. ಕಾಂಗ್ರೆಸ್ ಸರ್ಕಾರ ನಿರುದ್ಯೋಗಿಗಳ ವಿರೋಧಿ ಸರ್ಕಾರ. ಸಿದ್ದರಾಮಯ್ಯರ ಸರ್ಕಾರ ಅನ್ಎಂಪ್ಲಾಯ್ಮೆಂಟ್ ವಿರೋಧಿ. ಸರ್ಕಾರದ 40,000 ಹುದ್ದೆ ಭರ್ತಿ ಹೇಳಿಕೆ ಅದು ಸುಳ್ಳು. ಮೀಸಲಾತಿ ಹೆಚ್ಚಳ ಉಳಿಸಿಕೊಳ್ಳುವಲ್ಲಿ ವಿಫಲ. ಒಳ ಮೀಸಲಾತಿಯ ಬಗ್ಗೆ ಕಾಂಗ್ರೆಸ್ ಗೊಂದಲ ಸೃಷ್ಟಿ. ಗ್ಯಾರಂಟಿ ಅರ್ಧಕ್ಕೆ ನಿಲ್ಲಿಸೋದಕ್ಕೆ ಸರ್ಕಾರ ಸಂಚು. ಎನ್ ರವಿಕುಮಾರ್ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ. ಬೆಂಗಳೂರಿನಲ್ಲಿ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ಆಕ್ರೋಶ. ಬೊಮ್ಮಾಯಿ ಅವಧಿಯಲ್ಲಿ ಒಳ ಮೀಸಲಾತಿ ಪ್ರಸ್ತಾವನೆ ಆಗಿತ್ತಲ್ಲ, ಎಬಿಸಿಡಿ ಗುಂಪು ಮಾಡಿ ಸರ್ಕಾರ ಕೇಂದ್ರಕ್ಕೆ ಕಳಿಸಿತ್ತು. ಕೋರ್ಟ್ನಲ್ಲಿ ಪ್ರಕರಣ ಇದೆ ಅಂತ ಕಾಯೋದಕ್ಕೆ ಸೂಚನೆ ಕೊಟ್ಟಿತ್ತು. ಕಾಂಗ್ರೆಸ್ ಬಂದ ಮೇಲೆ ಗೊಂದಲ ಸೃಷ್ಟಿಯಾಗಿದೆ. ಅವರೇ ಗೊಂದಲನ ಸೃಷ್ಟಿ ಮಾಡಿದ್ದಾರೆ. ನಾಗಮೋಹನ್ ದಾಸ್ ಆಯೋಗ ಮಾಡಿ ವರದಿ ಪಡೆಯಿತು. ಸರ್ಕಾರ ಅಲೆಮಾರಿಗಳಿಗೆ ಅನ್ಯಾಯ ಮಾಡಿದೆ. ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಗುಂಪು ವಿಭಜನೆ ಮಾಡಿದೆ. ಧಾರವಾಡದ ಯುವಕರು ಇವತ್ತು ಕ್ರಾಂತಿ ವೀರರಾಗಿದ್ದಾರೆ. ಬೀದಿಗೆ ಬಂದು ಪ್ರತಿಭಟನೆ ಮಾಡ್ತಿದ್ದಾರೆ. ಈ ಬಗ್ಗೆ ಛಲವಾದಿ ಆಕ್ರೋಶಿತರಾಗಿ ಮಾತನಾಡಿದ್ದಾರೆ. ವಿಶಿಷ್ಟ ವರ್ಗಗಳಿಗೆ 3ರಿಂದ 7% ಹೆಚ್ಚಿಸಿದ್ರು. ಒಳ ಮೀಸಲಾತಿಗೆ ಒಳಪಡ್ತಕ್ಕಂಥ ಪರಿಶಿಷ್ಟ ಜಾತಿಗಳಿಗೆ ಸುಮಾರು 2-3 ದಶಕಗಳಿಂದ ಹೋರಾಟ ನಡೀತಾ ಇದ್ದ ಕಾರಣ ಒಳ ಮೀಸಲಾತಿ ಮಾಡಬೇಕು ಅಂತೇಳಿ ಒತ್ತಡ ಹೆಚ್ಚಾದ ಕಾರಣ ಒಂದು ತೀರ್ಮಾನಕ್ಕೆ ಬಂದು ಎ ಬಿ ಸಿ ಡಿ ಗುಂಪುಗಳನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ಲಾಯಿತು. ಯಾಕೆಂದರೆ ನಮಗೆ ಅಧಿಕಾರ ಇರಲಿಲ್ಲ ಅದನ್ನು ಜಾರಿಗೆ ತರಲಿಕ್ಕೆ. ಕೇಂದ್ರ ಸರ್ಕಾರ ಕೋರ್ಟ್ನಲ್ಲಿ ಕೇಸ್ ಪೆಂಡಿಂಗ್ ಇದ್ದ ಕಾರಣ ಅವರೇನು ಮಾಡಿದ್ರು, ಸ್ವಲ್ಪ ತಾಳಬೇಕು ಅಂತ ಹೇಳಿದರು. ಅದರ ಪ್ರಕಾರ ಕೋರ್ಟ್ನ ಆದೇಶ ಬಂತು, ಎಲ್ಲ ರಾಜ್ಯಗಳು ಕೂಡ ಅವರೇ ತೀರ್ಮಾನ ತಗೊಳ್ಬಹುದು ಅನ್ನೋದು ಬಂತು. ಇದು ಬಹಳ ಸುಲಭ ಆಯಿತು. ಈಗ ಜಾರಿಗೆ ಕೊಡಬೇಕಾಗಿದ್ದು ರಾಜ್ಯ ಸರ್ಕಾರ. ನಾವೇನು 6%, 5% ಮತ್ತು 4%, 1% ಮಾಡಿದ್ದೀವೋ ಅದನ್ನು ತಿದ್ದುಪಡಿ ಮಾಡಿ ಇದು ರಾಜಕೀಯ ಒಂದು ತೀರ್ಮಾನ ತಗೊಂಡು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅವರನ್ನು ಸಪರೇಟಾಗಿ ಇಟ್ಬಿಟ್ಟಿದ್ರು. ಆದರೆ ಅವರ ಮೂಲ ಜಾತಿಗಳು ಇದೇ ಜಾತಿಗಳು. ಅಲೆಮಾರಿಗಳು ಈ ಎಲ್ಲ ಗುಂಪಿಗೂ ಸೇರ್ತಾರೆ. ಆದರೆ ಅದನ್ನು ತಗೊಂಡೋಗಿ ಸಿ ಗುಂಪಲ್ಲಿ ಹಾಕಿ ಅವ್ರಿಗೂ ಅನ್ಯಾಯ ಮಾಡಿ ಒಂದು ರಾಜಕೀಯ ನಿರ್ಣಯವನ್ನು ಮಾಡಿತ್ತು. ಇದು ಸರಿ ಇಲ್ಲ ಅಂತಿದ್ರೂ ಕೂಡ ಒಂದು ಇತ್ಯರ್ಥ ಆಗಲಿ, ಯಾರಿಗೋ ಅನ್ಯಾಯ ಆಗೋದಿದ್ದರೆ ಮುಂದಿನ ದಿನಗಳಲ್ಲಿ ಸರಿಪಡಿಸ್ಕೊಳ್ಬಹುದು ಅನ್ನೋ ಉದ್ದೇಶ ಇಟ್ಕೊಂಡು ನಾವೆಲ್ಲರೂ ಕೂಡ ಒಪ್ಪಿದ್ವಿ. ಇತ್ತೀಚೆಗೆ ಏನಾಯಿತು, ಅದು ಸರಿಯಾದ ತೀರ್ಮಾನಗಳಾಗದೇ ಇದ್ದ ಕಾರಣ ಒಂದೇ ಗ್ರೂಪಿಗೆ ಬಂದ ಎಲ್ಲ ಪೋಸ್ಟ್ಗಳು ಅವರಿಗೆ ಹೋಗ್ತದೆ ಅನ್ನೋದಾಗಿ ರಾಜ್ಯದಲ್ಲಿ ಒಂದು ರೀತಿಯ ಬಿಗುವಿನ ವಾತಾವರಣ ಸೃಷ್ಟಿಯಾಗಿತ್ತು. ಇದು ನಡೀತಾ ಇರತಕ್ಕಂಥ ಸಂದರ್ಭದಲ್ಲೇ ಇದು ಧಾರವಾಡದಲ್ಲಿ ಯುವಕರು ದೊಡ್ಡ ಹೋರಾಟವನ್ನು ಪ್ರಾರಂಭ ಮಾಡಿದರು. ಯಾಕೆಂದರೆ ಒಳ ಮೀಸಲಾತಿಯನ್ನು ತೋರಿಸ್ಕೊಂಡು 2,84,000 ಹುದ್ದೆಗಳನ್ನು ನೀವು ತುಂಬದೆ ಪೆಂಡಿಂಗ್ ಇಟ್ಟಿದ್ದೀರಿ ಅನ್ನೋದು. ಇದನ್ನು ತೋರಿಸ್ಕೊಂಡೇ ಇಟ್ಟಿದ್ದರಿಂದ ಅವ್ರಿಗೆ ಅನ್ಯಾಯ ಆಗ್ತಿತ್ತು. ಅಲ್ಲಿ ದೊಡ್ಡ ಹೋರಾಟ ಆದಮೇಲೆ ನಮ್ಮ ನಾಯಕರುಗಳೆಲ್ಲ ಆ ಕೈಗೂಡಿಸಿದ್ರಿಂದ ಆ ಹೋರಾಟದಲ್ಲಿ ಸರ್ಕಾರಕ್ಕೆ ಜ್ವರ ಬಂತು. ತಕ್ಷಣ ಹೋಗಿ ಗವರ್ನರ್ ಅವರನ್ನು ಭೇಟಿಯಾಗಿ ಅಂಕಿತವನ್ನು ಪಡೆದ್ರು. ಆದರೆ ಮಾಡಿದ್ದೇನು, ನೀವು ಒಳ ಮೀಸಲಾತಿ ಜಾರಿ ಮಾಡಲೇ ಇಲ್ಲ. ಮತ್ತು ಇಷ್ಟು ದಿನಗಳ ಕಾಲ ನೀವು ದಲಿತರಿಗೂ ವಂಚನೆ ಮಾಡಿದ್ರಿ. 3-4 ವರ್ಷಗಳಿಂದ ಆ ಯುವ ಜನರಿಗೂ ಅನ್ಯಾಯ ಮಾಡಿದ್ರಿ. ಈ ಒಂದು ಪರಿಸ್ಥಿತಿಗೆ ಕಾರಣ
ಸರ್ಕಾರದ ಲೋಪವೇ ಹೊರತು ಜನರ ಲೋಪ ಅಲ್ಲ. ಈಗ ಯಾವ ರೀತಿ ನೀವು ರಿಸರ್ವೇಶನ್ ಅನ್ನು ಕೊಡ್ತೀರಿ, ಮೀಸಲಾತಿಯನ್ನ ಹೇಳಿ, ಜನರಿಗೆ ಈಗ ಹೇಳಬೇಕಾಗಿದೆ. ಈಗ ಮೀಸಲಾತಿ ಹಳೇ ರೀತಿಯಲ್ಲೇ ಕೊಡೋದಾದ್ರೆ ನೀವು ಒಳ ಮೀಸಲಾತಿ ಆಗೋದಿಲ್ಲ. ಒಳ ಮೀಸಲಾತಿ ನೀವು ಕೊಡ್ತೀನಿ ಅಂತಂದ್ರೆ 17% ಪ್ರಕಾರ ಆಗಬೇಕು, ಅದಾಗೋದಿಲ್ಲ. ಕೋರ್ಟಲ್ಲಿ ಕೇಸಿದೆ, ಕೇಸ್ಗೆ ಏನು ಮಾಡಬೇಕಾಗಿತ್ತು, ಈಗ ಜಾರ್ಖಂಡಲ್ಲಿ ಕೊಟ್ಟಿದ್ದಾರೆ, ಹರಿಯಾಣದಲ್ಲಿ ಕೊಟ್ಟಿದ್ದಾರೆ, ತೆಲಂಗಾಣದಲ್ಲಿ ಆಗಿದೆ. ಇದಕ್ಕೆಲ್ಲಕ್ಕೂ ಕೂಡ SC ರಿಸರ್ವೇಷನ್ ಅಲ್ಲಿ ಜಾಸ್ತಿ ಆಗಿದೆ ಜನಸಂಖ್ಯೆಗೆ ಅನುಗುಣವಾಗಿ. ನೀವಿಲ್ಲಿ ಏನು ಹೇಳಿದ್ರಿ, 50%ಗೆ ಕ್ಯಾಪ್ ಇದೆ ಅಂತ ಹೇಳಿದಿರಿ. ಆಯ್ತು, ಕ್ಯಾಪ್ ಇದೆ, ಕರೆಕ್ಟು. SC ST ಮೀಸಲಾತಿಗೆ ಕ್ಯಾಪ್ ಇಲ್ಲ. ಅದನ್ನ ನೀವು ಮನವರಿಕೆ ಮಾಡಿಕೊಡದೆ ಫೇಲ್ ಆಗಿರ್ತಕ್ಕಂಥ ಸರ್ಕಾರ ಈಗ ಇದನ್ನ ಜನರ ಮೇಲೆ ಆಗ್ತಕ್ಕಂಥದ್ದು ಸರಿಯಲ್ಲ. ಆದ್ರಿಂದ ದಯವಿಟ್ಟು ನೀವು ತಿಳಿಸಿ ಯಾವ ರೀತಿ ಈ ರಿಸರ್ವೇಶನ್ ಕೊಡ್ತೀವಿ ಅನ್ನೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.